ಕೊಲ್ಲಾಪುರದಲ್ಲಿ ಕರ್ನಾಟಕದ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಹನುಮಂತಪ್ಪ ವೃತ್ತದಲ್ಲಿ ಕೆಲ ಕಾಲ ರಸ್ತೆ ತಡೆ ನಡೆಸಿದ ಕಾರ್ಯಕರ್ತರು ಶಿವಸೇನೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಹಲ್ಲೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶಿವಸೇನೆ ಸಂಘಟನೆಯನ್ನು ನಿಷೇಧಿಸಬೇಕು ಎಂದು ಒತ್ತಾಯಿಸಿದರು. ಪೊಲೀಸ್ ಇಲಾಖೆಗೆ ನಮಗೆ ನ್ಯಾಯ ಕರ್ನಾಟಕದ ರಾಜಕೀಯ ಶಿವಸೇನೆಯ ಗುಂಡಾಗಿರಿಗೆ ಕೊಪ್ಪಳದಲ್ಲೂ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಜೈ ಕರ್ನಾಟಕ ಸಂಘಟನೆ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದೆ. ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಜೈ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಹಲ್ಲೆಗೆ ಯತ್ನ ನಡೆಸಿದ ಶಿವಸೇನಾ ಕಾರ್ಯಕರ್ತರ ವಿರುದ್ಧ ಘೋಷಣೆ ಕೂಗಿ ಶಿವಸೇನೆಯ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಶಿವಸೇನೆ ಪದೇ ಪದೇ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸುತ್ತಾ ಬಂದಿದೆ. ಇಷ್ಟಾದರೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸುಮ್ಮನೆ ಕುಳಿತಿರುವುದು ಖಂಡನೀಯ ಎಂದು ಹೇಳಿದರು. ಕೂಡಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಧ್ಯಪ್ರವೇಶಿಸಿ ಶಿವಸೇನೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇನ್ನು ಶಿವಸೇನೆಯ ಗುಂಡಾಗಿರಿಗೆ ಧಾರವಾಡದಲ್ಲೂ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಯಾವುದೋ ಒಂದು ಅಧಿಕಾರಿಗಳು ಒಂದು ರಾಜ್ಯದ ಅಭಿವೃದ್ಧಿಗೋಸ್ಕರ ಅಲ್ಲಿ ಹೋಗಿ ಅಲ್ಲಿ ಒಂದು ಕೈಗಾರಿಕಾ ಉದ್ಯಮದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಈ ಶಿವಸೇನೆ ಕಾರ್ಯಕರ್ತರು ತಮ್ಮದೇ ಆದ ಪುಂಡಾಟಿಕೆಯನ್ನು ಏನು ಮೆರೆದಿದ್ದಾರೆ, ಇದನ್ನು ಕರ್ನಾಟಕ ಜನತೆ ಯಾವತ್ತೂ ಕ್ಷಮಿಸೋದಿಲ್ಲ. ಏನು ಇವತ್ತೆಲ್ಲ ರೀತಿ ಒಂದು ಸ್ನೇಹವಾಗಿ ಬೆಳೀತಾ ಇದ್ದೀವಿ. ಅದು ನೀವು ಯಾಕೆ ಒಂದು ಕನ್ನಡಿಗರು ಮರಾಠಿಗರು ನೀವು ಅದನ್ನು ವಿಷ ಬೀಜ ಬಿತ್ತಿದ್ದೀರಿ? ಆ ಸಭೆಯಲ್ಲಿ ಈ ರೀತಿ ವರ್ತನೆ ಮಾಡೋದು ನಮಗೂ ತಪ್ಪು ಅನ್ನಿಸ್ತದೆ. ನೀವು ಇನ್ನು ಮುಂದೆ ಸರಿಯಾದ ರೀತಿಯಲ್ಲಿ ಕನ್ನಡಿಗರ ಜೊತೆ ಸ್ನೇಹ ಬೆಳ್ಕೊಂಡು ಹೋದಲ್ಲಿ ಸರಿ ಇಲ್ಲವಾದಲ್ಲಿ ಇನ್ನು ಮುಂದೆ ಆಗುವಂಥ ಪರಿಣಾಮ ಶಿವಸೇನೆ ಎದುರಿಸಬೇಕಂತ ಈ ಒಂದು ಸಮಯದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಕನ್ನಡಿಗರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೇವೆ. ಯಾಕೆ ಅಂತಂದರೆ ನಾವು ಎಲ್ಲ ಕನ್ನಡಿಗರು, ನಾವು ಮಹಾರಾಷ್ಟ್ರದವರು, ಬೆಳಗಾವಿದವ್ರು ಇರ್ಬೋದು, ಎಲ್ಲರೂ ಇರ್ಬೋದು, ಶಾಂತಿಯುತವಾಗಿ ಎಲ್ಲರೂ ಅಣ್ಣ ತಮ್ಮರ್ಗತೆ ಇದ್ದು ಇವರು ಶಿವಸೇನಾದವರು ಇಲ್ಲಿ ಬಂದು ರಾಜಕೀಯ ಮಾಡುವಂಥ ವ್ಯವಸ್ಥೆ ಇಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ, ಇದನ್ನು ಕೂಡಲೇ ಖಂಡಿಸಿ ನಾವು ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ನೀಡುತ್ತೇವೆ. ಕನ್ನಡಿಗರ ಮೇಲೆ ಶಿವಸೇನೆ ನಿರಂತರ ದಬ್ಬಾಳಿಕೆ ನಡೆಸ್ತಾನೇ ಬಂದಿದೆ. ನಿನ್ನೆ ಕೂಡ ಕರ್ನಾಟಕ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದೆ. ಪುಂಡಾಟ ನಡೆಸಿರೋ ಶಿವಸೇನೆ ಇದು ಮೊದಲ ಬಾರಿಯಲ್ಲ, ಅನೇಕ ಬಾರಿ ಇಂಥ ಪುಂಡಾಟಿಕೆಗಳನ್ನು ನಡೆಸಿದೆ. ಹಾಗಿದ್ರೆ ಶಿವಸೇನೆಗೆ ಕನ್ನಡಿಗರು ಹಲವು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಕರೆಸಿಕೊಂಡದ್ದು ಮರಾಠಿ ಉದ್ಯಮಿಗಳು. ಅತಿಥಿಗಳಾಗಿ ಹೋದವರ ಮೇಲೆ ಹಲ್ಲೆ ಮಾಡೋದು ಮರಾಠಿ ಸಂಸ್ಕೃತಿನ? ನೀವು ಮಹಾರಾಷ್ಟ್ರಕ್ಕೆ ಬರಬೇಡಿ ಎಂದು ಶಿವಸೇನೆ ಪುಂಡರು ಕೂಗಾಡಿದ್ದಾರೆ. ಮಹಾರಾಷ್ಟ್ರವೇನು ಪಾಕಿಸ್ತಾನದಲ್ಲಿದೆಯಾ? ಭಾರತದ ಒಂದು ರಾಜ್ಯಕ್ಕೆ ಹೋಗಿ ಬರಲು ಶಿವಸೇನೆಯ ದೊಣ್ಣೆ ನಾಯಕರ ಅಪ್ಪಣೆ ಬೇಕಾ? ಶಿವಸೇನೆ ರೌಡಿಗಳ ಗೂಂಡಾಗಿರಿ ನಡೆಯುವಷ್ಟು ಹೊತ್ತು ಅಲ್ಲಿಗೆ ಒಬ್ಬ ಪೊಲೀಸ್ ಬರಲಿಲ್ಲ. ಹಾಗಾದ್ರೆ ಮಹಾರಾಷ್ಟ್ರ ಸರ್ಕಾರದ ಪೊಲೀಸರು ಏನ್ ಮಾಡ್ತಿದ್ರು? ಶಿವಸೇನೆ ಪದೇ ಪದೇ ಭಾಷೆಯ ವಿಷಯ ಎತ್ತಿಕೊಂಡು ಗಲಾಟೆ ತೆಗೀತಾನೇ ಇದೆ. ಸಾಕು, ಬಾಯಿ ಮುಚ್ಚಿಕೊಂಡಿರಿ ಎಂದು ಹೇಳುವ ತಾಕತ್ತು ಕೇಂದ್ರ ಸರ್ಕಾರಕ್ಕೆ ಶಿವಸೇನೆ ಮಿತ್ರ ಪಕ್ಷಗಳಿಗೆ ಇಲ್ವಾ? ಶಿವಸೇನೆ ಗೂಂಡಾಗಿರಿ ನಡೆದು ಇಷ್ಟು ಹೊತ್ತು ಕಳೆದರೂ ಯಾವೊಬ್ಬ ಗೂಂಡಾನನ್ನು ಮಹಾರಾಷ್ಟ್ರ ಪೊಲೀಸರು ಇದುವರೆಗೆ ಬಂಧಿಸಿಲ್ಲ. ಯಾಕೆ? ಕರ್ನಾಟಕದ ಸರ್ಕಾರಿ ಅಧಿಕಾರಿಗಳ ಮೇಲೆ ನಡೆದಿರುವ ಹಲ್ಲೆ ಬಗ್ಗೆ ಮುಖ್ಯಮಂತ್ರಿಯಾಗಲಿ ಯಾವುದೇ ಸಚಿವರಾಗಲಿ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಯಾಕೆ? ಬೆಳಗಾವಿಯಲ್ಲೂ ಪುಂಡಾಟ, ಮಹಾರಾಷ್ಟ್ರದಲ್ಲೂ ಪುಂಡಾಟ. ಶಿವಸೇನೆಯವರ ಈ ಗೂಂಡಾಗಿರಿಯನ್ನ ಕನ್ನಡಿಗರು ಇನ್ನೂ ಎಷ್ಟು ದಿನ ಸಹಿಸಿಕೊಂಡಿರಬೇಕು? ನ್ಯೂಸ್ ಲಂಚ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.